ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನುಸಂತು ವ್ಲಾಗ್ಸ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಹಾಗೆ ನಾವೆಲ್ಲ ಹೊರಗೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ನಾವು ಮಾಗಡಿಲಿರೋ ರಂಗನಾಥ ಸ್ವಾಮಿ, ಹಾಗೆ ಯಡಿಯೂರು, ಹಾಗೆ ಅಲ್ಲಿಂದ ಸಾವನದುರ್ಗ ಎಲ್ಲ ಹೋಗಿದ್ವಿ. ನಾನು ವ್ಲಾಗ್ನ ಬಂದುಬಿಟ್ಟು ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ. ಮಾರ್ನಿಂಗು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋದೆಲ್ಲ ವೀಡಿಯೋನೇ ಮಾಡ್ಕೊಂಡಿಲ್ಲ. ಹಾಗೆ ಮಧ್ಯಾಹ್ನದಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ವಿ. ನಮ್ಮ ಪಾಪುನೂ ಸಹ ನೋಡಿ ಎಷ್ಟು ನೀಟಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಇನ್ನೂ ಅವತ್ತು ವೆದರ್ ಸಹ ಹಾಗೆ ತುಂಬ ಚೆನ್ನಾಗಿತ್ತು. ಈ ಥರ ವೆದರ್ ಇದ್ದಾಗ ಇದು ಸ್ವಲ್ಪ ಮಳೆ ಮೋಡ ಆ ಥರ ಎಲ್ಲ ಇದ್ದಾಗ ಹೊರ್ಗೆ ಹೋಗೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಆ ಥರ ವೆದರಲ್ಲಿ ಬಿಸಿಲು ಆಯಾಸ ಏನೂ ಅನಿಸಲ್ಲ. ಹಾಗಾಗಿ ನಮಗೂ ಅಂತ ಏನು ಟಯರ್ಡ್ ಅನಿಸಿಲ್ಲ, ಹೋಗಿ ಬಂದಿದ್ದು ಚೆನ್ನಾಗಿತ್ತು. ಇನ್ನು ಹಾಗೆ ಹಿಂದೆಗಡೆ ಇವರು ಎಲ್ಲ ಮಾತಾಡಿಕೊಂಡು ಹಾಗೆ ಒಬ್ರನ್ನೊಬ್ರು ರೇಗಿಸ್ಕೊಂಡು ಬರ್ತಾಯಿದ್ರು. ಇನ್ನು ನಾವಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಯಡಿಯೂರು ಹತ್ರ ಹೋಗ್ತಾ ಇದ್ದಂಗೆ ಮಳೆ ಸಹ ಶುರು ಆಯಿತು. ಇನ್ನಲ್ಲೆಲ್ಲ ಬರೀ ಜಿಟಿ ಮಳೆನೇ, ತುಂಬ ಚೆನ್ನಾಗಿತ್ತು. ಆದರೂ ಒಂಥರ ವೆದರು. ಇನ್ನು ನಾವು 2:00 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ಯಡಿಯೂರನ್ನ. ಇನ್ನು ಅಲ್ಲಿ ನಾವು ಅದೇ ಅಂದ್ಕೊಂಡು ನಿಂತಿದ್ವಿ, ಏನು ಇಷ್ಟೊಂದು ಗಾಡಿಗಳಿದೆ, ಜನ ಇದ್ದಾರೆ ಅನಿಸುತ್ತೆ, ತುಂಬ ಜನ, ಬೇರೆ ವೆಹಿಕಲ್ಸ್ ಎಲ್ಲ ತುಂಬ ಇದೆ ಅಂತ ಅಂದ್ಕೊಂಡು. ಹಾಗೆ ಜನ ಸಹ ಇದ್ದರು ತುಂಬ. ಇನ್ನು ನಮ್ಮ ಪಾಪುನು ಅವಳು ಅಲ್ಲಿ ಕುದುರೆಗಳು ಎಲ್ಲ ಇದ್ವಲ್ಲ ಅವನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಅವಳಿಗೆ ತುಂಬ ಖುಷಿಯಾಗುತ್ತೆ ಈ ಪ್ರಾಣಿಗಳನ್ನೆಲ್ಲ ನೋಡೋಕ್ಕೆ. ಅಲ್ಲಿ ಆ ಕುದುರೆಗೂ ಲಾಳ ಹಾಕ್ತಾರಲ್ಲ ಅದನ್ನು ಸಹ ಹಾಕ್ತಾಯಿದ್ರು. ನಾವು ನೋಡಿಕೊಂಡು ಹಾಗೆ ಸರಿ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಯ್ ಕರಪ್ಪ, ಹಾಯ್. ಇನ್ನು ನಾರ್ಮಲ್ ದರ್ಶನದಲ್ಲಿ ತುಂಬ ಜನ ಇದ್ದರು. ನಮ್ಮ ಪಾಪುಗೆ ಎತ್ಕೊಂಡು ನಾವು ಹೋಗೋಕ್ಕಾಗಲ್ಲ, ಅವಳು ಅಳ್ತಾಳೆ, ಇರಲ್ಲ ಅಂತ ಅಂದ್ಬಿಟ್ಟು 100 ರೂಪೀಸ್ ಸ್ಪೆಷಲ್ ದರ್ಶನ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಬಂದ್ವಿ. ಅದ್ರಲ್ಲಿ ಬಂದರೆ ಅಲ್ಲಿ ಒಳಗೇನೋ ಪೂಜೆ ನಡೀತಾ ಇತ್ತು, ಅಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟಿದ್ರು. ಅಲ್ಲೂ ತುಂಬ ಜನ ಇದ್ದರು. ಇನ್ನು ಈ ಫ್ರೀ ದರ್ಶನದಲ್ಲಂತೂ ತುಂಬ ಜನ, ಹೊರಗಿಂದ ಸಹ ಕ್ಯೂ ಇತ್ತು. ಇದು ನಾವು ಹೋಗ್ತಾ ಇದ್ದಿದ್ದು ಕ್ಯೂ ಸ್ವಲ್ಪ ಪರವಾಗಿರಲಿಲ್ಲ, ಅದು ಕಂಪೇರ್ ಮಾಡಿದ್ರೆ. ಆದರೆ ತುಂಬ ಜನ ಇದ್ದರು. ಇನ್ನು ಇದೇ ನೋಡಿ, ರಥದಲ್ಲಿ ದೇವ್ರನ್ನ ಮೆರವಣಿಗೆಗೂ ಎಂತಕ್ಕೂ ಕರ್ಕೊಂಡು ಹೋಗ್ತಾಯಿದ್ರು. ಅದು ತುಂಬ ಚೆನ್ನಾಗಿತ್ತು. ನಾವು ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಎಲ್ಲ ರೆಡಿ ಮಾಡಿಬಿಟ್ಟು ರಥ ತಂದು ರೆಡಿ ಮಾಡಿ ದೇವ್ರನ್ನೆಲ್ಲ ಇದು ಮಾಡ್ತಾಯಿದ್ರು. ಇನ್ನು ನಾವು ಸರಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾರ್ಮಲ್ ದರ್ಶನದವರು ನಮ್ಮ ಜೊತೆನೇ ಬರ್ತಾಯಿದ್ರಲ್ಲ ಇಲ್ಲ ಅಂಕಲು, ಅವರು 12 ಕಾಲಲ್ಲಿ ಬಂದು ನಿಂತವ್ರಂತೆ. 3 ಗಂಟೆಗೆ ಹೊರಗೆ ಬಂದಿದ್ದಾರೆ ನಮ್ಮ ಜೊತೆ, ಅಷ್ಟು ಕ್ಯೂ ಜನ ಇದ್ದರು. ಅವರು ಹಾಗೆ ಅಂತ ಇದ್ದರು, ನಾವು ಹೋಗಿದ್ರೆ ಸಾಯಂಕಾಲಕ್ಕೆ ಹೊರಗೆ ಬರ್ತಿದ್ವೇನೋ ಅಂದ್ಕೊಂಡು ನಾವು ಹೋಗ್ತಾ ಇದ್ವಿ. ಇನ್ನು ಆ ದೇವಸ್ಥಾನದ ಹೊರಗೇ ಒಂದು ರೌಂಡ್ ಬಂದುಬಿಟ್ಟಿತ್ತು ದರ್ಶನದ ಕ್ಯೂ, ಅಷ್ಟು ಜನ ಇದ್ದರು. ನಮಗೆ ನೋಡಿಬಿಟ್ಟು, ನಾವು ಎಷ್ಟು ಸತಿ ಹೋಗಿದ್ದೀವಿ, ಇದೇ ಫಸ್ಟ್ ಟೈಮ್ ಅಷ್ಟು ಕ್ಯೂ ಇದ್ದಿದ್ದು ನೋಡಿದ್ದು. ಹಾಗೆ ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು, ಗುರುಪೌರ್ಣಮಿ ಬೇರೆ ಇತ್ತಲ್ಲ, ಹಾಗಾಗಿ ಜನ ಇದ್ದಾರೆ ಅಂದ್ಕೊಂಡು
ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಮಳೆ ಸಹ ಶುರು ಆಗೋಯಿತು. ಫುಲ್ಲು ಜಡಿ ಮಳೆ. ಹಾಯ್ ಫ್ರೆಂಡ್ಸ್, ಯಡೂರ್ಗೆ ಬಂದಿದ್ದೀವಿ. ದರ್ಶನ ಆಯ್ತು, ವಾಪಸ್ ಹೋಗ್ತಾ ಇದ್ವಿ. ವಿಡಿಯೋ ಆನ್ ಮಾಡಿದಾಗೆಲ್ಲ ಹಾಯ್ ಮಾಡ್ತಾನೆ ಇರುತ್ತೆ. ಏನು ವಿಡಿಯೋ ಆಡಿಯೋಗಳನ್ನ ಮಾಡ್ತೀವಿ. ಪುಕ್ಸಟೆ ಅಂತ ಕಾಮಿಡಿ ಮಾಡ್ತಾರೆ, ಪಾಯಿಂಟ್ ಮಾತಾಡ್ತಾರೆ. ಅದೊಂದು ಮೆಚ್ಚಬೇಕು. ಏನೋ ದೇವಸ್ಥಾನ ಕರ್ಕೊಂಡ್ ಬಂದಿದ್ದಾರಪ್ಪ ನಮಗೆ, ಅದಕ್ಕೆ ಬಂದಿದ್ದೀವಿ. ನೀನ್ ಮಾತಾಡೋದು ಕೇಳಿಸ್ತಾನೆ ಇರಲ್ಲ. ಸಂತೋಷ್ ಅಂತ ಅವರು, ಸಂತೋಷ್ ಸುಮ್ಮನೆ ಹೇಳ್ತಿದ್ದಂಗೆ ಕೊಡ್ತಾರೆ ಅವರು. ಗಾಯ್ಸ್ ಅದೇ ಗಾಯ್ಸ್ ಇಷ್ಟ ಆಗುತ್ತೆ. ಬಲ್ಪ್ ಹೋಯ್ತಲ್ಲಿ ಹೇಳ್ತಿದ್ದಂಗೆ ಟಾಪಿಕ್ ಚೇಂಜ್ ಮಾಡ್ಬಿಟ್ರು ಗಾಯ್ಸ್. ಸ್ವಲ್ಪ ತಿರ್ಗಾ ಹೋಗೈತಲ್ಲಿ. ವೈಪರ್ ವೈಪರ್ ಅವಾಗ ಇಲ್ಲಿವರೆಗೂ ಬಂದಿತ್ತು. ಈ ಇದಾಕವ್ರಲ್ಲ ये काली उतरी नको तिथं बघ कस बसले त्यांनी सर्वजण. ಏನೋ ಗ್ಯಾಪ್ ಉಸ್ಕೊಂಡು ಕಳ್ಳ ಅಜ್ಜು ಆಗೋಯ್ತು. ಕಳ್ಳ ಬಂಗಾರ ಇದು ಶೂಗಲ್ಲ ಅವತ್ತು ಬಗೆಲ್ಲ. ಇನ್ನು ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹಿಂದೆ ನದಿ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ನೋಡ್ರೆ ನದಿಯಲ್ಲಿ ನೀರು ಅಷ್ಟೇನಿರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ರಾಡ್ ಹಾಕಿದಾರಲ್ಲ ಅಲ್ಲಿವರೆಗೂ ಇತ್ತು. ಎಲ್ಲ ಇಲ್ಲಿ ಕಡೆ ಮೇಲೆ ನಿಂತಿದ್ವಿ, ಅಷ್ಟು ನೀರಿತ್ತು. ಇವೆಲ್ಲ ಫುಲ್ಲು ಕ್ಲೋಸ್ ಆಗೋಗಿತ್ತು, ಅಷ್ಟು ನೀರು ತುಂಬಿತ್ತು. ಈ ಸತಿ ಏನಂತ ನೀರಿರಲಿಲ್ಲ. ಹಾಗೆ ನಾವು ಸರಿ ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ, ಚೆನ್ನಾಗಿದೆಯಲ್ಲ ಗಾಳಿ ಎಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನು ಇಲ್ಲಿ ಹಾಗೆ ನನ್ನ ಮಗಳಂತ ಅವಳಿಗೆ ಫುಲ್ಲು ಫ್ರೀ ಆಗಿದೆಯಲ್ಲ, ಓಡಾಡಬೇಕು ಅಂತ ಅವಳು ಮಳೆ ಹನಿತಾ ಇದೆಯಲ್ಲ ಅಂದ್ಬಿಟ್ಟು ಅವ್ರ ಅತ್ತೆ ಛತ್ರಿ ಹಿಡ್ಕೊಂಡು ಅವಳು ಇದ್ದೇನೆ ಓಡಾಡ್ತಿದ್ದಾರೆ ನೋಡಿ. ಈ ಇಲ್ಲಿಂದ ಹೋಗೋವರೆಗೂ ಅವ್ರ ಅತ್ತೆ ಛತ್ರಿ ಅವಳ ಹತ್ರನೇ ಇಟ್ಕೊಂಡಿದ್ದಾರೆ. ಅವಳಿಗೆ ಮಳೆ ಬೀಳುತ್ತೆ ಅಂತ ಅಂದ್ಬಿಟ್ಟು ಅವಳು ಹಿಡಿಸ್ಕೊತಾನೆ ಇಲ್ಲ. ಅವಳಿಗೆ ನದಿ ನೋಡಿಬಿಟ್ಟು ಅವಳಿಗೆ ಬೀಚ್ ಅಂದ್ಕೊಬಿಟ್ಟು ಅವಳು ಆ ಕಡೆನೇ ನೋಡ್ತಿದ್ದಾಳೆ, ಆ ಕಡೆನೇ ಹೋಗೋಕ್ಕೆ, ಕೆಳಗೆ ಬಿಟ್ಟರೆ ಆ ಕಡೆನೇ ಹೋಗ್ತಾಳೆ. ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟು ನೀರಲ್ಲಿ ಆಟ ಆಡ್ತೀವಿ ಅಂತ ಅಂದ್ಕೊಂಬಿಟ್ಟಿದ್ದಾಳೆ. ಇನ್ನು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಹಾಗೆ ಸ್ವಲ್ಪ ರೀಲ್ಸ್ ಮಾಡಬೇಕಿತ್ತು, ಮಾಡಿದ್ವಿ. ಅಷ್ಟೊತ್ತಿಗೆ ಜೋರು ಮಳೆ ಬಂದ್ಬಿಟ್ಟು ಎಲ್ಲ ಹಾಗೆ ಹತ್ಬಿಟ್ಟು ಬಂದುಬಿಟ್ವಿ ಕಾರ್ನ. ಇನ್ನು ಅಲ್ಲಿಂದ ಹಾಗೆ ಪಾಪುಗೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವಳಿಗೂ ಸ್ವಲ್ಪ ನಿದ್ದೆ ಬಂದಿತ್ತು. ಫೇಸ್ ನೋಡಿ ಹೇಗೆ ಮಾಡ್ತಿದ್ದಾಳು, ನಿದ್ದೆ ಬಂದುಬಿಟ್ಟು ಎತ್ಕೊಂಡ್ರೂ ಇರ್ತಿಲ್ಲ, ಸುಮ್ಮನೆ ಎತ್ತೆದ್ದು ಬೀಳೋ ಥರ ಮಾಡ್ತಾ ಇದ್ದಾಳೆ ಆಟ ಆಡ್ಕೊಂಡಾಗೆ. ನಿದ್ದೆ ಬಂದುಬಿಟ್ಟು ಇನ್ನು ಹಾಗೆ ಅಲ್ಲಿಂದ ಸರಿ ಅಂತ ರಿಟರ್ನ್ ಬರ್ತಾ ಸಾವಂತದುರ್ಗಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಸಾವಂತದುರ್ಗಗೆ ಹೋಗ್ತಾ ಇದ್ದೀವಿ. ಇನ್ನು ಈ ಕಡೆ ಸ್ವಲ್ಪ ಕಾಡು ಥರ ಇರೋದ್ರಿಂದ ನನಗೀಗ ಈ ರೋಡಲ್ಲಿ ಹೋಗ್ತಾ ಇದ್ದರೆ ಈ ಧರ್ಮಸ್ಥಳ ಮತ್ತು ಕುಕ್ಕೆಗೆ ಹೋಗ್ಬೇಕಾದ್ರೆ ರೋಡ್ ಬರುತ್ತಲ್ಲ ಆ ರೋಡ್ ಥರನೇ ಫೀಲ್ ಆಗ್ತಾಯಿತ್ತು ನೋಡಿ. ಅದೇ ಥರ ಕಾಣಿಸ್ತಾ ಇದೆ ನನಗೆ. ಅಲ್ಲೂ ಹಾಗೆ ಇರುತ್ತೆ, ಮರಗಳೆಲ್ಲ ಆ ಕಡೆ ಈ ಕಡೆ ಸ್ವಲ್ಪ ಕಾಡು ಥರ ಫೀಲ್ ಆಗ್ತಾ ಇದ್ದಿದ್ದಕ್ಕೆ ನನಗೂ ಹಾಗೆ ಅನ್ನಿಸ್ತಾ ಇತ್ತು. ಇನ್ನು ನನ್ನ ಮಗನಿಗೂ ಸಹ ನಾವು ಇಲ್ಲಿಗೆ ಬಂದಿರೋದಷ್ಟು ನೆನಪಿಲ್ಲ. ಅವ್ನು ಕರ್ಕೊಂಡು ಒಂದು ಸತಿ ಏನೋ ಬಂದಿದ್ದೀವಿ ಅಷ್ಟೇ. ಅವನಿಗೂ ನೆನಪಿಲ್ವಲ್ಲ, ಹಾಗಾಗಿ ಅವನು ಅಲ್ಲಿ ಇದೇನು ಅದೇನು ಅಂತ ಕೇಳ್ಕೊಂಡು ಬರ್ತಾ ಇದ್ದ. ಇನ್ನು ಇಲ್ಲಿ ಅನಿಮಲ್ ಕ್ರಾಸಿಂಗು ಅಂತ ಎಲ್ಲ ಬೋರ್ಡ್ ಹಾಕಿರ್ತಾರಲ್ಲ, ಹಾಗೆ ಆ ಬೋರ್ಡ್ಗಳನ್ನೆಲ್ಲ ನೋಡಿಬಿಟ್ಟು ಅನಿಮಲ್ಸ್ ಕ್ರಾಸಿಂಗು, ಇಲ್ಲಿ ಇವಾಗ ಚೀತಾ ಕ್ರಾಸಿಂಗು, ಆಮೇಲೆ ಆನೆ ಕ್ರಾಸಿಂಗು, ಲಯನ್ ಕ್ರಾಸಿಂಗು ಅಂತ ಎಲ್ಲ ಹೇಳ್ಬಿಟ್ಟು ಅಂತ ಇದ್ದ.
ಅಲ್ಲಿ ಹಸು ಮೇಕೆಗಳೋದ್ರು ಮೇಕೆ ಕ್ರಾಸಿಂಗು ಕುದುರೆ ಕ್ರಾಸಿಂಗು ಅಂದ್ಬಿಟ್ಟು ಅವನು ಇದರಲ್ಲೇ ಇದ್ದ ಅಷ್ಟು. ನಮಗೂ ಅವನ ಮಾತಾಡ್ತಾಯಿದ್ರು, ಹಾಗೆ ನಕ್ಕೊಂಡು ಬರ್ತಾಯಿದ್ವಿ. ಇನ್ನು ಹಾಗೆ ನಾವು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ವಿ. ಮುಂದೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಯೂ ಟರ್ನ್ ಮಾಡ್ಕೊಂಬಂದ್ವಿ, ಸ್ವಲ್ಪ ರೋಡ್ ಮಿಸ್ ಆಗಿಬಿಟ್ಟು. ಇನ್ನು ಇಲ್ಲಿ ಬರ್ತಿದ್ದಾಗೆ ನಾವು ಹಾಗೆ ಸ್ವಲ್ಪ ಎಲ್ಲ ಮಾತಾಡಿಕೊಂಡು ವೆದರ್ನ ಎಂಜಾಯ್ ಮಾಡಿಕೊಂಡು ಬಂದ್ವಿ. बुलेट जाता लागो बुलेट बस एवळ कळा म्हणा बे मेके क्रॉसिंग करत आले ಮೇಲ್ಗಡೆ ಅಲ್ಲಿ ಬಸವಣ್ಣ ತನಕ ಹೋಗ್ಬೇಕಂದ್ರೆ ಈ ಕಡೆ ಬೆಟ್ಟ ಆ ಕಡೆಯಿಂದ ಹತ್ಬೇಕು ದೇವಸ್ಥಾನ एवढा मागणार ಈ ಕಡೆಯಿಂದ पप्पा ಅಲ್ಲಿ ಜಾಗ ಐತೆ ಗಾಡವ್ರೆ ಮತ್ತೆ ಹತ್ತು ಹೋಗಕ್ಕೆ. ಮೊದಲನೇ ಕೊಟ್ಟೆ, ಎರಡನೇ ಕೊಟ್ಟೆ, ಮೂರನೇದೇ ನಿಮ್ಮೇನ್ ದೇವಸ್ಥಾನಕ್ಕೆ ಹೋಗೋದು. ಕೆಲವ್ರು ಮೊದಲನೇ ಕೊಟ್ಟೆ ತನಕ ಮಮ್ಮಿಯವರೆಲ್ಲ ಬಂದು ಅಲ್ಲಿಗೆ ಕುತ್ಕೊಬಿಟ್ರು. ನಾನು ಆಗಲ್ಲ ಅಂತ ಕುತ್ಕೊಬಿಟ್ಟೆ. ಆಮೇಲೆ ಚಂದ್ರಣ್ಣ ಅವ್ರು ಬಾಬಾ ಅಂದ್ಬಿಟ್ಟು ಇನ್ನ ಎರಡನೇ ಕೊಟ್ಟೆವರೆಗೂ ಕರ್ಕೊಂಡೋದ್ರು. ಅಲ್ಲಿ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಅಂದಮೇಲೆ ಅಲ್ಲಿ ಎಷ್ಟೊತ್ತು ಒಂದು ಅರ್ಧ ಗಂಟೆ ಕೂತಿದ್ದ. ಆಮೇಲೆ ಇನ್ನ ಮೇಲೆ ಕರ್ಕೊಂಡು ಹೋಗಿದ್ದು. पप्पा ಚೆನ್ನಾಗಿರುತ್ತೆ, ಬನ್ನಿ ಬನ್ನಿ. हे कुदरे क्रॉसिंग ಕಸ ಬಲ್ಲನೆ ಫಾರೆಸ್ಟ್ ಹತ್ರ ಕುದುರೆ ಕ್ರಾಸಿಂಗ್ पार्किंग है यार ತೆಗ್ದಿರೋರು ಹೋಗಿರ್ತಾರಲ್ಲ. मिनी बघ आमच्या ಚಪ್ಪಲಿ ತಸಲ ನೆಟ್ವರ್ಕ್ ಇಲ್ಲ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ತುಂಬ ಕೋತಿಗಳು ಬೇರೆ ಇದ್ವು. ನಾನು ಈ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರೆ, ನನ್ನ ಪಕ್ಕನೇ ಬಂದು ಒಂದು ನಿಂತ್ಕೊಂಡ್ಬಿಟ್ಟಿದ್ದೆ. ನಾನು ಎದ್ರುಕೊಂಡು ಬಂದೇ ಬಿಟ್ಟೆ. ಗಲಿಂಗೆ ಚಿನ್ನಿ ಗಾಗಲ್ಸ್ ಪುಟ್ಟ ಚುಮ್ಮೆ टाइम गेला वेस्ट ಮೋಸ್ಟ್ ಮೆಣಸಿನಕಾಯಿ ಬಜ್ಜಿ ಟೇಸ್ಟ್ ಮಾಡಕ್ಕೆ ಹೋಗಿರ್ತಾ ನೀನು. ದೊಳಲ್ ಚೊಚಂಗೆ ಚಿಲೆ ಗಳಲ್ ಟೇಸ್ಟ್ ಹೋಗ್ಬಿಟ್ಟಾರೆ ಬಿಕ್ಲಿಸ್ತಾವನೆ. ಇನ್ನು ನಾವು ಹಾಗೆ ಅಲ್ಲೆಲ್ಲ ಸ್ವಲ್ಪ ಚಕೋತ ಎಲ್ಲ ಮಾರ್ತಾ ಇದ್ರು. ಅದನ್ನ ಎಲ್ಲ ತಿನ್ಕೊಂಡು ಹಾಗೆ ಮತ್ತೆ ರಿಟರ್ನ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಹಾಗೆ ಹೊರಟ್ವಿ ನಾವು ಅಲ್ಲಿಂದ ಮನೆ ಕಡೆ. ಇನ್ನು ಇಲ್ಲಿ ನಮ್ಮ ಪಾಪು ನೋಡಿ, ಅವಳು ಗಾಗಲ್ಸ್ನ ಹಾಕೊಳ್ಳೋಕ್ಕೆ ಏನೆಲ್ಲ ಸಾಹಸ ಥರ ಮಾಡ್ತಿದ್ದಾಳೆ. ಹಾಕಿದ್ರೆ ತಗ್ಗಿತಾಳೆ, ಇನ್ನು ಅವಳು ಹಾಕೊಳ್ಳೋಕೆ ಹೋಗ್ತಾಳೆ. ಹಾಗೆ ಅವಳು ಆಟ ಆಡ್ಕೊಂಡು ಸ್ವಲ್ಪ ಬಂದಳು. ಇನ್ನು ಹಾಗೆ ನಾವು ರಿಟರ್ನು ಮನೆಗೆ ಬರ್ತಾ ಇದ್ವಲ್ಲ, ಸಾಂಗ್ಸ್ ಹಾಕ್ಕೊಂಡಿದ್ವಿ. ಇನ್ನು ಸಾಂಗ್ಸೇ ನಾವೇ ಅಂತ್ಯಾಕ್ಷರಿ ಆಡೋಣ, ಇನ್ನು ಸಾಂಗ್ಸ್ ಕೇಳ್ತಾ ನಿದ್ದೆ ಬಂದ್ಬಿಡುತ್ತಲ್ಲ ಅಂದ್ಬಿಟ್ಟು ನಾವೇ ಅಂತ್ಯಾಕ್ಷರಿ ಆಡ್ಕೊಂಡು ಬಂದ್ವಿ. ಅದು ಹೇಗೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ 8:30 ಆಗಿತ್ತು. ನಮಗೆ ಅದು ಕಳೆದಿದ್ದೇ ಗೊತ್ತಾಗಿಲ್ಲ, ಅಂತ್ಯಾಕ್ಷರಿ ಆಡ್ಕೊಂಡು ಟ್ರಾವೆಲ್ ಅದು ಹೇಗೆ ಮುಗೀತು ಅಂತ ಅಂದ್ಬಿಟ್ಟು. ನಾವು 2 ಮೆಂಬರ್ಸ್ 3 ಟೀಮ್ ಥರ ಮಾಡಿಕೊಂಡು ಆಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಈ ಲೆಟರ್ಗಳಂತೂ ಬರ್ತಿದ್ದರಿಂದ ನಮಗೆ ಸಾಂಗ್ಗಳು ಸೆಲೆಕ್ಟ್ ಮಾಡೋಷ್ಟಕ್ಕೆ ಸಾಕಾಯಿತು. ಇನ್ನು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.